ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಕುಂಬಳಕಾಯಿ ಹಲ್ವಾನ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸಲು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ. ನೋಡಿ ಫ್ರೆಂಡ್ಸ್, ನಾವು ಒಂದು ಕುಂಬಳಕಾಯಿನ ತಗೊಂಡಿದ್ದೀವಿ. ಅದನ್ನು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅವುಗಳನ್ನು ಹೆರಮಣೆಯಲ್ಲಿ ತುರಿದುಕೊಳ್ಳಬೇಕು. ನೆಕ್ಸ್ಟ್ ಬಾದಾಮಿಯನ್ನು ತೆಗೆದುಕೊಳ್ಳಬೇಕು. ಅವುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ನೆಕ್ಸ್ಟ್ ಗೋಡಂಬಿಯನ್ನು ತೆಗೆದುಕೊಳ್ಳಿ. ಒಂದು ಫ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿಯನ್ನು ಹಾಕಿ ನೆಕ್ಸ್ಟ್ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವುಗಳನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಫ್ಯಾನಿಗೆ ತುರಿದಿಟ್ಟುಕೊಂಡಿರುವಂತಹ ಕುಂಬಳಕಾಯಿ ತುರಿಯನ್ನು ಹಾಕಿ ಅದಕ್ಕೆ ಹಾಲನ್ನು ಹಾಕಿ ಸ್ವಲ್ಪ. ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆಯನ್ನು ಹಾಕಿ. ಚೆನ್ನಾಗಿ ಕುದಿಬೇಕದು. ಬೇಕಂದರೆ ತುಪ್ಪನೂ ಸೇರಿಸ್ಕೋಬೋದು ಇನ್ನೂ ಸ್ವಲ್ಪ. ತುಪ್ಪ ಬಿಡೋವರೆಗೂ ಕೈ ಆಡ್ತಾ ಇರಬೇಕು. ನೆಕ್ಸ್ಟ್ ಹುರಿದಿಟ್ಟುಕೊಂಡಿರೋಂತಹ ಗೋಡಂಬಿ ಹಾಗೂ ಬಾದಾಮಿಯನ್ನು ಹಾಕಿ. ನೋಡಿ ಫ್ರೆಂಡ್ಸ್, ಹಲ್ವಾ ರೆಡಿ ಆಯಿತು. ಇದನ್ನು ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.